ವಿಧಾನಸಭಾ ಚುನಾವಣೆ ವೇಳೆ ಆದಂತಹ ಪ್ರಮಾದದಿಂದ ಎಚ್ಚೆತ್ತುಕೊಂಡು ಕಾರ್ಯನಿರ್ವಹಿಸಬೇಕಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಬಿಜೆಪಿ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಶಿವಮೊಗ್ಗ ನಗರದ ದೈವಜ್ಞ ಕಲ್ಯಾಣ ಮಂದಿರದಲ್ಲಿ ಬಿಜೆಪಿಯ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದರು. ವಿಧಾನಸಭೆಯ ವೇಳೆ ಆದಂತಹ ಪ್ರಮಾದದಿಂದ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ಜನರ ಜೇಬಿನಿಂದ ದುಪ್ಪಟ್ಟು ದುಡ್ಡನ್ನ ತೆಗೆದು ಅವರ ಜೇಬಿಗೆ ಇಡುವ ಕೆಲಸ ಮಾಡ್ತಾ ಇದೆ. ಆದರೆ ಬಿಜೆಪಿಯ ನಾರಿ ಶಕ್ತಿ ವಂದನಾ ಕಾರ್ಯಕ್ರಮಗಳು ಸೇರಿದಂತೆ ಕೇಂದ್ರದ ವಿವಿಧ ಕಾರ್ಯಕ್ರಮಗಳು ಜನರ ಆರ್ಥಿಕ ಸ್ಥಿತಿಯನ್ನ ಹೆಚ್ಚಿಸಿದೆ. ಅದನ್ನ ಕಾರ್ಯಕರ್ತರು ಮತದಾರರಿಗೆ ತಿಳಿಸುವಂತೆ ಮನವಿ ಮಾಡಿಕೊಂಡ್ರು. ಕಾಂಗ್ರೆಸ್ ಸರ್ಕಾರ ತುಂಬಾ ವರ್ಷಗಳ ನಂತರ ಅಧಿಕಾರಕ್ಕೆ ಬಂದಾದ ಮೇಲೆ ಅನೇಕ ಜನವಿರೋಧಿ ಕಾನೂನುಗಳನ್ನು, ಮಸೂದೆಗಳನ್ನು, ಬದಲಾವಣೆಗಳನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಗೌರವಾನ್ವಿತ ರಾಷ್ಟ್ರಕವಿಗಳಾದಂಥ ಕುವೆಂಪು ಅವರ ಒಂದು ಕೋಟ್ ಎಲ್ಲ ಶಾಲೆ ಕಾಲೇಜುಗಳಲ್ಲೂ ಕೂಡ ಇದು ದೇಗುಲ, ಇದು ಕೈ ಮುಗಿದು ಒಳಗೆ ಬಾ ಅನ್ನುವಂಥ ಒಂದು ಲೈನನ್ನು ಅಳಿಸಿ ಇದು ನಿಮ್ಮ ಹಕ್ಕಿನ ಕೇಂದ್ರ ಅನ್ನುವಂಥ ಒಂದು ಮನಸ್ಥಿತಿಯ ಒಂದು ಮಕ್ಕಳ ಮನಸ್ಸನ್ನು ಬದಲಾವಣೆ ಮಾಡುವಂಥ ಒಂದು ಪ್ರಯತ್ನ ಇರ್ಬೋದು. ಮೊನ್ನೆ ವಿಧಾನಸಭೆಯಲ್ಲೂ ಕೂಡ ಒಂದು ಧಾರ್ಮಿಕ ದತ್ತಿ ಇದ್ರ ಮುಖಾಂತರ ಆ ಧಾರ್ಮಿಕ ಕೇಂದ್ರಗಳಿಗಿರುವಂಥ ಅದರ ಒಂದು ಆದಾಯದಲ್ಲಿ 10% ಸರ್ಕಾರಕ್ಕೆ ಕೊಡಬೇಕು ಅಂತೇಳಿ ಮತ್ತು ಬೇರೆ ಬೇರೆ ರೀತಿಯಂಥ ಕಂಟ್ರೋಲನ್ನು ತರುವಂಥ ಒಂದು ಪ್ರಮುಖ ಒಂದು ಪಾತ್ರವನ್ನು ವಹಿಸುವಂಥ ಒಂದು ಕೆಲಸವನ್ನು ಕೂಡ ಮೊನ್ನೆ ವಿಧಾನ ಮಂಡಲದಲ್ಲಿ ಮೂವ್ ಮಾಡಿದ್ರು. ಆದರೆ ದೇವ್ರದಯಿಂದ ವಿಧಾನ ಪರಿಷತ್ತಲ್ಲಿ ಒಂದು ಸರ್ಕಾರದ ವಿರುದ್ಧ ಅಂಗೀಕಾರ ಅವ್ರು ತಂದಂಥ ಅಂಗೀಕಾರ ಬಿದ್ದೋಗಿದ್ದು ಕೂಡ ಎಲ್ಲರೂ ಕೂಡ ಗೊತ್ತಂಥ ವಿಚಾರ. ಹಾಗಾಗಿ ಇನ್ನಾದರೂ ಕೂಡ ಈ ರೀತಿಯಂಥ ಜನವಿರೋಧಿ ನಡವಳಿಕೆಗಳಿಂದ ದೂರ ಆಗಬೇಕು. ಇವತ್ತು ಈ ರೀತಿಯಂಥ ಅನೇಕ ತಪ್ಪುಗಳನ್ನು ತಾವು ಮಾಡ್ತಾ ಇದ್ದೀರಿ. ಹಾಗಾಗಿ ಈ ಒಂದು ಸರ್ವ ಜನಾಂಗದ ಒಂದು ವ್ಯವಸ್ಥೆ ಏನಿದೆ ಇದನ್ನು ಜಾತಿ ಇನ್ನೊಂದು ವ್ಯವಸ್ಥೆ ಹೊಡೆದೆ ಆ ಮಕ್ಕಳ ಮನಸ್ಸನ್ನು ಕೂಡ ಹಾಳು ಮಾಡದೆ, ಜನರ ಮನಸ್ಸನ್ನು ಕೂಡ ನೋವು ಮಾಡದೆ ಅಧಿಕಾರವನ್ನು ನಡೆಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತೇನೆ. ಡಿ.ಕೆ. ಶಿವಕುಮಾರ್ ಒಂದು ಆರೋಪ ಮಾಡಿದ್ದಾರೆ, ಮೋದಿ ಗ್ಯಾರಂಟಿ ಅಂತ ಹೇಳಿ ಹೊರಟಿದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಏನೂ ಮಾಡಿಲ್ಲ. ಅಂದರೆ ಈಗ ಮೋದಿಜಿಯವರು ಕೊಟ್ಟಂತ ಕಾರ್ಯಕ್ರಮಕ್ಕೆ ಇದು ಸಾಸಿವೆ ಕಾಳಷ್ಟೇ ಇವ್ರು ಹೇಳ್ತಾ ಇರೋದು. ನಮ್ಮ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಏನಿದೆ ಅವ್ರು ಕೊಟ್ಟಂತ ಅಭಿವೃದ್ಧಿ ಕಾರ್ಯಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಇಲ್ಲ. ಯಾಕೆಂದರೆ ಇವತ್ತು ಎಲ್ಲದೂ ಕೂಡ ನಮ್ಮ ಜನರ ಹಕ್ಕು, ನಾವು ಕಟ್ಟದಂಥ ತೆರಿಗೆ ದುಡ್ಡು ವಾಪಸ್ ನಮಗೆ ಕೊಡುವಂಥ ಕೆಲಸ ಅದು ನಾವು ಕೇಂದ್ರದಿಂದನೂ ಕೂಡ ಮಾಡ್ತಾ ಇದ್ದೀವಿ, ರಾಜ್ಯದಿಂದ ಮಾಡಬೇಕಾಗಿರೋದು ಯಾವುದೇ ಸರ್ಕಾರ ವಹಿಸ್ಕೊಂಡು ಅವ್ರ ಕರ್ತವ್ಯ. ಆದರೆ ಮೋದಿಜಿಯವರ ಕೊಡುವಂಥ ಕಾರ್ಯಕ್ರಮಗಳಿಗೆ ನಾವು ಈ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳನ್ನ ತುಲನೆ ಮಾಡಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ತಾವೇ ಯೋಚನೆ ಮಾಡಿ, ಇವತ್ತು 10 kg ಅಕ್ಕಿ ಕೊಡ್ತೀವಿ ಅಂತ ಅಂದರು. ಇವತ್ತು 10 kg ಮೊದಲು 140-150 ರೂಪಾಯಿ ಜನರಿಗೆ ಕೊಡ್ತಾ ಇದ್ದಾರೆ. ದುಡ್ಡಿಂದ ಹೊಟ್ಟೆ ತುಂಬಲ್ಲ. ಇವತ್ತು ಕೂಡ ಕೊಡ್ತಿರೋದು ಬಡವರಿಗೆ ಕೊಡ್ತಿರೋದು ಅಕ್ಕಿ ನಾವೇ 5 kg ಕೊಡ್ತಾ ಇದ್ದೀವಿ. ಮತ್ತು 20 ರೂಪಾಯಿ ಹಂಗೆ ಭಾರತ ಅಕ್ಕಿ ಅಂತೇಳಿ ಇವತ್ತು ನೇರವಾಗಿ ನಮ್ಮ ಮಧ್ಯಮ ವರ್ಗದ ಎಲ್ಲ ಕುಟುಂಬ ಕೂಡ ಕಮ್ಮಿ ದರದಲ್ಲಿ ಇವತ್ತು ಅಕ್ಕಿ ಕೊಡುವಂಥ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ. ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಇವತ್ತು ಯುವಕರಿಗೆ ಮುಂದಿನ ಒಂದು ಭವಿಷ್ಯ ಕಟ್ಟಲಿಕ್ಕೆ ಏನೇನು ಬೇಕು, ವಿಶೇಷವಾಗಿ ರೈತರು, ಮಹಿಳೆಯರು, ಬಡವರು, ಈ ಒಂದು ಯುವಕರನ್ನು ಕಣ್ಮುಂದಿಟ್ಕೊಂಡು ಇವತ್ತು ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ. ಹಾಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಏನಾದರೂ ಕಂಪ್ಯಾರಿಸನ್ ಮಾಡಿದ್ರೆ ಅದು ನಕ್ಪಾಟ್ಲಾಗುತ್ತೆ. ಭವಿಷ್ಯವನ್ನು ಕಟ್ಟುವಂಥ ಕೆಲಸ ಕೂಡ ಇವತ್ತು ಮುಖ್ಯಮಂತ್ರಿ ಆಗಿದ್ರು 2 ಬಾರಿ, ಒಂದು ಸೀರೆ ಒಂದು ಸೈಕಲ್ ಬಿಟ್ಟವ್ರು ಏನೂ ಕೊಡಲಿಲ್ಲ, ಅವು ಸಹ ಇವತ್ತು ನಿಲ್ಲಿಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು ಡಿ.ಕೆ. ಶಿವಕುಮಾರ್. ಒಂದು ಸೈಕಲ್ ಕೊಟ್ಟರು, ಒಂದು ಸೀರೆ ಕೊಟ್ಟರು, ಹೌದು ಸಹ ಇವತ್ತು ನಿಂತು ಹೋಗಿದ್ದಾವೆ, ಯಾಕಂದ್ರೆ ಮುಂದುವರಿಸಲಿಲ್ಲ. ಯಡಿಯೂರಪ್ಪ ಸಾಹೇಬರು ಬಡವರ ಒಂದು ಮನೆಯ ಹೆಣ್ಣು ಮಕ್ಕಳಿಗೆ ಆ ಭ್ರೂಣ ಹತ್ಯೆ ವಿರುದ್ಧ ಭಾಗ್ಯಲಕ್ಷ್ಮಿ ಅಂತೇಳಿ ಕಾರ್ಯಕ್ರಮವನ್ನು ಜಾರಿ ತಂದಿದ್ದು ಸನ್ಮಾನಿಸಿದ ಯಡಿಯೂರಪ್ಪನವರು. ರೈತರ ಹೊಲ ಗದ್ದೆಗೆ ಪಂಪ್ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ ಕೊಡುವಂಥ ಕೆಲಸ ಮಾಡಿದ್ದು ಯಡಿಯೂರಪ್ಪನವರು. ರೈತರ ಬಜೆಟನ್ನು ಇಡೀ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಜಾರಿ ತಂದಂಥದ್ದು ಸನ್ಮಾನಿಸಿದ ಯಡಿಯೂರಪ್ಪನವರು. ಹಾಗಾಗಿ ಯಡಿಯೂರಪ್ಪನವರು ಏನೇನು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅನ್ನಲಿಕ್ಕೆ ಬೇಕಾದಷ್ಟು ಪರಿಶಾತಿ ಪರಿಶಿಷ್ಟ ಪಂಗಡದ ನಮ್ಮ 2 ಜನಾಂಗದವರು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ರೆ ಹೊಟ್ಟೆ ತುಂಬಲ್ಲ ಅಂಥೇಳಿ 2 ನಿಗಮಗಳನ್ನು ಮಾಡಿ ಅನುದಾನವನ್ನು ಕೊಡುವಂಥ ಕಾರ್ಯಕ್ರಮ ಜಾರಿ ತಂದಿದ್ದು ಸನ್ಮಾನಿಸಿದ ಯಡಿಯೂರಪ್ಪನವರು. ಹಾಗಾಗಿ ಯಡಿಯೂರಪ್ಪನವ್ರು ಕೊಟ್ಟಂಥ ಕಾರ್ಯಕ್ರಮಗಳನ್ನು ಹಗುರ ಮಾಡಿಬಿಟ್ಟು ಏನೋ ಈ ಒಂದು ಪಂಚ ಕಾರ್ಯಕ್ರಮಗಳನ್ನೇನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಪರಿಶಾತಿ ಪರಿಶಿಷ್ಟ ಪಂಗಡದವರಿಗೆ ಏನು ದ್ರೋಹ ಮಾಡ್ತಾ ಇದ್ದಾರೆ.
SCPTSB ಹಣವನ್ನು ಉಪಯೋಗಿಸ್ಕೊಂಡು ಅವರ ಅಭಿವೃದ್ಧಿ ದುಡ್ಡನ್ನು ಕಿತ್ತು ಇಲ್ಲಿ ಸರಿಸಮ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಹೊರತು ಯಾವುದೇ ವಿಶೇಷವಾದಂಥ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇಲ್ಲ. ಹಾಗಾಗಿ ಈ ಸರ್ಕಾರಕ್ಕೆ ಮೊನ್ನೆ 135 ಕ್ಷೇತ್ರದಲ್ಲಿ ಅವ್ರು ಗೆದ್ದಿದ್ದಾರೆ. ಈ ಬಾರಿ ನಾನು ಬರ್ಕೊಡ್ತೀನಿ. ಇವತ್ತು ನಾಳೆ ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ಒಂದು 60-50 ವಿಧಾನಸಭಾ ಕ್ಷೇತ್ರದಲ್ಲಿ ಅವರಿಗೆ ಲೋಕಸಭಾ ಚುನಾವಣೆಯಿಂದ ವಿಧಾನಸಭಾ ಕ್ಷೇತ್ರವಾರು ನಾವು ಲೆಕ್ಕ ತೊಗೊಂಡ್ರೆ ಒಂದು 60-65 ಕ್ಷೇತ್ರದಲ್ಲಿ ಅವ್ರು ಲೀಡ್ ಬರ್ಬೋದು. ಇನ್ನೆಲ್ಲ ಕಡೆಯೂ ಕೂಡ BJP JDS ಹೊಂದಾಣಿಕೆಯ ಒಂದು ಲೋಕಸಭಾ ಸದಸ್ಯರು ಗೆದ್ದು ಬರಲಿಕ್ಕೆ ಒಳ್ಳೆ ರೀತಿಯಿಂದ ಒಂದು ವಾತಾವರಣ ಇವತ್ತಿದೆ. ಬೇರೆ ಧರ್ಮದವ್ರನ್ನು ಕೂಡ ಸದಸ್ಯರನ್ನಾಗಿ ಮಾಡಬೇಕು ಅನ್ನೋದು ರಾಜ್ಯ ಸರ್ಕಾರದಲ್ಲಿ ಚರ್ಚೆ ನಡೀತಾ ಇದೆ. ಅಧಿವೇಶನದಲ್ಲೂ ಕೂಡ ಒಂದು ಮುಸ್ಲಿಂ ಬಾಂಧವರೇ ಅದನ್ನೇನು ಕೇಳಿಲ್ಲ. ಇವತ್ತು ಕೋಟಿಗಟ್ಟಲೆ ಬೆಲೆ ಬಾಳುವಂಥ ನಮ್ಮ ಹಜ್ ಕಮಿಟಿ ಮುಖಾಂತರ ಕೋಟಿಗಟ್ಟಲೆ ಆಸ್ತಿ ಇಡೀ ನಮ್ಮ ರಾಜ್ಯದಲ್ಲಿ ಇದೆ. ಅದರಿಂದ ಅವ್ರದ್ದೇನು ನಿರೀಕ್ಷೆ ಇಲ್ಲ. ಕೇವಲ ಹಿಂದೂಗಳ ದೇವಸ್ಥಾನದಿಂದ ಮಾತ್ರ ಆದಾಯವನ್ನು ಕಿತ್ಕೊಳ್ಬೇಕು ಮತ್ತು ಅಲ್ಲಿಗೆ ಬೇರೆ ಸಮಾಜದ ಧರ್ಮದ ಬಂಧುಗಳನ್ನು ಕೂಡ ಅಲ್ಲಿ ಮೆಂಬರ್ ಮಾಡಬೇಕು. ಈ ರೀತಿ ವಿಚಿತ್ರವಾಗಿ ಈ ರೀತಿಯಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ, ಅವ್ರ ಮನೆಯಲ್ಲೇ ಅವ್ರ ಕುಟುಂಬದವ್ರು ಒಪ್ಕೊಳಲ್ಲ. ಹಾಗಾಗಿ ಈ ರೀತಿಯಂಥ ದಮನಕಾರಿಯಾದ ಒಂದು ಕಾರ್ಯಕ್ರಮಗಳನ್ನು ಏನು ಯೋಚನೆ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಮತದಾರ ಒಂದು ಸರಿಯಾದ ಉತ್ತರವನ್ನು ನಾಳೆ ಕೊಡ್ತಾನೆ ಸರ್. ಟೈಮ್ ವೇಸ್ಟ್ ಆಗ್ತಿದೆ, ವಯಸ್ಸಾಯಿತು, ಎಲ್ಲರೂ ಕೂಡ BJP ಇರಬೇಡಿ, ಕಾಂಗ್ರೆಸ್ಸಿಗೆ ಬನ್ನಿ, BJP JDS ನವರು ಆಹ್ವಾನ ಕೊಟ್ಟಿದ್ದಾರೆ ನಿನ್ನೆ. ಯಾರು DK ಶಿವಕುಮಾರ್. ಟೈಮ್ ವೇಸ್ಟ್ ಆಗ್ತಾ ಇದೆ, ವಯಸ್ಸಾಗ್ತಾ ಇದೆ ಎಲ್ಲರಿಗೂ. ನಿಮಗೆ ನೀವು ಟೈಮ್ ನಾವು ಇನ್ನೂ 9 ವರ್ಷ ಇರ್ತೀವಿ ಕರ್ನಾಟಕದಲ್ಲಿ, ಟೈಮ್ ವೇಸ್ಟ್ ಮಾಡಬೇಡಿ. ನೋಡ್ರಿ, ಕಾಂಗ್ರೆಸ್ ಕತೆ ಅದಕ್ಕೆ ಇಂದಿರಾ ಗಾಂಧೀಜಿ ಅವರ ಕಾಲದಲ್ಲಿ 2/3 ಮೆಜಾರಿಟಿ ಇದ್ದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಲೋಕಸಭೆಯಲ್ಲಿ ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನನೂ ಕೂಡ ಇಲ್ಲದಂಥ ದುಸ್ಥಿತಿ ಬಂದಿದೆ. ಎಲ್ಲೋ ಒಂದು ಕಡೆ ಕೆಲವು ತಪ್ಪು ಗ್ರಹಿಕೆಯಿಂದ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆ. ಹಾಗಾಗಿ ಈಗಾಗಲೇ ಮತದಾರರಿಗೆ ಅನಿಸಿದೆ, ಎಲ್ಲೋ ಒಂದು ಕಡೆ ಕೈ ತಪ್ಪಿನಿಂದ ಈ ಒಂದು ಸರ್ಕಾರ ತಂದುಬಿಟ್ಟಿದ್ದೀವಿ, ಸರಿ ಮಾಡ್ಕೊಬೇಕು ಅಂದರೆ ನಾಳೆ ಲೋಕಸಭಾ ಚುನಾವಣೆಯಲ್ಲಿ ಮಾಡ್ಕೊಳ್ಳೋಂಥ ಪ್ರಯತ್ನ. ಎಲ್ಲಿದೆ ಸರ್ ಕಾಂಗ್ರೆಸ್ ಸರ್ಕಾರ? ಎಲ್ಲಿದೆ ಸರ್ ಕಾಂಗ್ರೆಸ್ ಪಕ್ಷ? ಕಾಂಗ್ರೆಸ್ ಪಕ್ಷದ ಉಳಿವುಗೋಸ್ಕರ ಗೌರವಾನ್ವಿತ ರಾಹುಲ್ ಗಾಂಧಿಯವರು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಗೌರವಾನ್ವಿತ ಸೋನಿಯಾ ಗಾಂಧಿಯವರು ಮತ್ತೊಮ್ಮೆ ಸ್ಪರ್ಧೆ ಮಾಡಿದ್ರೆ ಆ ಲೋಕಸಭೆಯಲ್ಲಿ ಗೆಲ್ಲಕ್ಕಾಗಲ್ಲ ಅಂತೇಳಿ ಈಗಾಗಲೇ ಬುದ್ಧಿವಂತಿಕೆಯಿಂದ ರಾಜ್ಯಸಭೆಗೆ ಈಗಾಗಲೇ ಬಂದಾಯಿತು. ಗೌರವಾನ್ವಿತ ಮಲ್ಲಿಕಾರ್ಜುನ ಖರ್ಗೆ ಅಂತ ಹಿರಿಯರು ಇವತ್ತು ಲೋಕಸಭೆ ಬಿಟ್ಟು ರಾಜ್ಯಸಭೆಯಲ್ಲಿ ಕೂರಂಥ ಒಂದು ದುಸ್ಥಿತಿಗೆ ಕಾಂಗ್ರೆಸ್ಸೇ ತಳ್ಳಿದೆ. ಹಾಗಾಗಿ ನಿನ್ನೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಹಾಕ್ಕೊಂಡು ಪತ್ರಿಕೆಯಲ್ಲಿ ಸಂವಿಧಾನ ದಿನ ಅಂತೇಳಿ ಒಂದು ಅಡ್ವರ್ಟೈಸ್ಮೆಂಟನ್ನು ಕೊಟ್ಟರು. ಯಾವ ನೈತಿಕತೆ ಇದೆ? ಗೌರವಾನ್ವಿತ ಅಂಬೇಡ್ಕರ್ಜಿ ಅವರು ಬದುಕಿದ್ದಾಗ ಒಂದು ದಿನ ಕಣ್ಣೀರು ಹಾಕಿಸುವಂಥ ಕೆಲಸವನ್ನು ಇದೇ ಕಾಂಗ್ರೆಸ್ ಸರ್ಕಾರದವ್ರು ಮಾಡಿದ್ರು. ಚುನಾವಣೆ ಸ್ಪರ್ಧೆ ಮಾಡಿದಾಗ ಅವ್ರನ್ನ ಸೋಲಿಸುವಂಥ ಪ್ರಯತ್ನ ಆಯಿತು. ದೆಹಲಿಯಲ್ಲಿ ಮಣ್ಣು ಮಾಡಲಿಕ್ಕೂ ಕೂಡ ಜಾಗ ಕೊಡಲಿಲ್ಲ ಇವತ್ತು. ಆದರೆ ಆ ಪುಣ್ಯಾತ್ಮನಿಗೆ ಭಾರತ ರತ್ನವನ್ನು ಕೊಡಲಿಕ್ಕೆ ಮೋದಿಜಿಯವರು ಬರಬೇಕಾಗಿತ್ತಾ? ಹಾಗಾಗಿ ಈ ಎಲ್ಲ ವ್ಯತ್ಯಾಸಗಳು ಜನರಿಗೆ ಅರ್ಥ ಆಗಿದೆ, ಹೇಳುವಂಥ ಪ್ರಯತ್ನ ಕೂಡ ನಾವೆಲ್ಲರೂ ಕೂಡ ಮಾಡ್ತೀವಿ. ಹಾಗಾಗಿ ಮತದಾರರ ಕಿವಿಗೆ ಮತ್ತೊಮ್ಮೆ ಹೂವಿಟ್ಟು ನಾನು ಗೆಲ್ಬೋದು ಅಂತ ಏನಾದರೂ ಕನಸನ್ನು ಕಂಡಿದ್ರೆ ಅದು ಈ ಬಾರಿ ಸುಳ್ಳಾಗುತ್ತೆ. ಅಲ್ಲ, ಕುಮಾರ್ ಬಂಗಾರಪ್ಪನವರು ಇರದೇ BJPಯಲ್ಲಿ, ಮುಂದೂ ಕೂಡ BJPಲೇ ಇರ್ತಾರೆ ಹೊರತು ಯಾವುದೇ ಅದರಲ್ಲಿ ಏನು